ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದವರು ಬಾರದ ಲೋಕಕ್ಕೆ ತೆರಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ಘನಘೋರ ದುರಂತ ಸಂಭವಿಸಿದೆ. ಯಮದೂತನಂತೆ ಅತಿ ವೇಗವಾಗಿ ಬಂದ ಕಂಟೈನರ್ ಡಿವೈಡರ್ ಹಾರಿ ಸ್ಲೀಪರ್ ಬಸ್ಗೆ ಡಿಕ್ಕಿಯಾಗಿತ್ತು. ನೋಡ್ತಿದ್ದಂತೆ ಬೆಂಕಿ ದಗದಗಿಸಿದೆ. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಹಲವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಸದ್ಯದ ಮಾಹಿತಿ ಪ್ರಕಾರ 32 ಪ್ರಯಾಣಿಕರ ಪೈಕಿ 9 ಮಂದಿ ಸಜೀವ ದಹನವಾಗಿದ್ದಾರೆ. ಮೃತದೇಹಗಳು ಗುರುತು ಸಿಗದಷ್ಟು ಸುಟ್ಟು ಹೋಗಿವೆ. ಹಲವಾರು ಗಂಭೀರ ಗಾಯಗೊಂಡಿದ್ದು ಚಿತ್ರದುರ್ಗ, ತುಮಕೂರು, ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಹಿಂದೆ ಬರ್ತಿದ್ದ ಸ್ಕೂಲ್ ಬಸ್ಸಿಗೂ ಬೆಂಕಿ ಹೊತ್ಕೊಂಡಿದ್ದು 42 ವಿದ್ಯಾರ್ಥಿಗಳು, ಶಿಕ್ಷಕರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮದುವೆ ಆಗಬೇಕು ಇದ್ದ ಮದುವೆ ಫಿಕ್ಸ್ ಆದಂಥ ಯುವತಿ ಮತ್ತು ತಾಯಿ, ಮಗು, ಇತರರು ಆ ಸಾವಿದೆಯಲ್ಲ, ಯಾವ ಶತ್ರುಗೂ ಈ ಸಾವುಗಳು ಬರಬಾರ್ದು. ನೋಡಿ, ಈ ಕಡೆ ರೋಡಲ್ಲಿ ಹೋಗ್ತಿರೋ ಬಸ್ಗೆ ಆ ಕಡೆಯಿಂದ ಕಂಟೈನರ್ ಹಾರು ಬಂದು ಇಲ್ಲಿ ಡಿಕ್ಕಿ ಹೊಡೆಯೋದಿದೆಯಲ್ಲ ದುರಂತ. ಅಲ್ಲಿ ಗೊತ್ತಾಗಲ್ಲ ಯಾವಾಗ ಹೇಗೆ ಅಂತ. ಬಟ್ ರಾತ್ರಿ ಹೊತ್ತು ಸಂಚಾರ ಮಧ್ಯ ಅಂತ ದೊಡ್ಡ ಹೆದ್ದಾರಿಗಳಲ್ಲಿ ಅಟ್ಲೀಸ್ಟ್ ಒಂದು 3 ಅಡಿ 4 ಅಡಿಗೆ ಇದನ್ನು ಕಟ್ಟುವಂಥದ್ದು ಒಂದು ಆಗ್ತಿರುತ್ತೆ. ಬಟ್ ಇಲ್ಲ, ಈ ದುರಂತ ಇದೆಯಲ್ಲ, ರಾತ್ರಿ ಹೊತ್ತು ಬೆಳಗ್ಗೆ ಆದರೆ ತಕ್ಷಣ ಕಿಳಿಬೋದು. ಬಟ್ ರಾತ್ರಿ ಆದ ಸನ್ನಿವೇಶದಲ್ಲಿ ಈ ದುರಂತ ಸಂಭವಿಸಿರೋದು ಒಂದಷ್ಟು ಸಾವಿಗೆ ಕಾರಣ ಆಗಿದೆ. ಬಟ್ ಪರ್ಯಾಯ ಮಾರ್ಗಗಳು ಈ ರೀತಿ ಆಗದಂಗೆ ಒಂದಷ್ಟು ಕ್ರಮಗಳನ್ನ ವಹಿಸೋದು ಭಾಳ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಡ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ.